ನಾನು ಸಾಧಾರಣವಾಗಿ ಒಂದು ಮಿಡ್ಲ್ ಕುಟುಂಬ ಅಂದರೆ ಮಧ್ಯವರ್ಗದ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವನು. ಬಾಲ್ಯದಿಂದಲೇ ದೈವಶಕ್ತಿ ಅಪಾರವಾಗಿ ಇತ್ತು ಅಂತ ತಂದೆ ತಾಯಿಗಿಂದ ತಾತ ಅಜ್ಜಿಯರಿಂದ ಕೇಳ್ಪಟ್ಟಿದ್ದು. ನನ್ನ ವಂಶ ಅಷ್ಟು ಹೇಳ್ಕೊಂಡ್ರೆ ಬಹಳ ಸಂತೋಷವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವಂಶ. ಇಂಥ ವಂಶದಲ್ಲಿ ಹುಟ್ಟಿದ್ದೀವಿ ಅಂದರೆ ಬಹಳ ಸಾರ್ಥಕತೆ ಅಂತ ಹೇಳ್ಕೋಬೇಕು. ಇವತ್ತಿನ ದಿವಸ ಸರಾಮ್ ವಿಶ್ವೇಶ್ವರಯ್ಯ ಅವರಿಗೆ ಮೊಮ್ಮಗಳಾಗಿರ್ತಕ್ಕಂಥ ನಮ್ಮ ತಾಯಿಗೆ ನಾನು ಮೊಮ್ಮಗ ಆಗಿರ್ತಕ್ಕಂಥವನು ಅಂದರೆ 5ನೇ ತಲೆಮಾರು ಸರಾಮ್ ವಿಶ್ವೇಶ್ವರಯ್ಯ ಅವರಿಗೆ. ಆದಿ ಶಂಕರಾಚಾರ್ಯರ ವಂಶದವಾಗಿ ಬಂದಿರತಕ್ಕಂಥ ವಿಚಾರದಲ್ಲಿ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಶೃಂಗೇರಿ ಜಗದ್ಗುರುಗಳು, ಚಂದ್ರಶೇಖರ ಮಹಾಸ್ವಾಮಿಗಳಾಗಿರ್ತಕ್ಕಂಥ ಚಂದ್ರಶೇಖರ ಭಾರತಿಗಳು, ಇಂಥ ಒಂದು ಕುಟುಂಬದಲ್ಲಿ ತಂದೆಯವರ ಮುಖಾಂತರವಾಗಿ ಒಂದು ಸಂಬಂಧ. ಕಾಂಚಿ ಕಾಮಕೋಟಿ ಪೀಠದ ಜಗದ್ಗುರುಗಳಾಗಿರ್ತಕ್ಕಂಥ ಕಾಮಾಕ್ಷಿ ಶಾರದದ ಒಂದು ಕೃಪಾಕಟಾಕ್ಷದಲ್ಲಿ ನಮ್ಮ ಮುತ್ತಾತನವರಾಗಿರ್ತಕ್ಕಂಥ 101 ವರ್ಷಗಳ ಕಾಲ ಅವರು ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ಸಾಕ್ಷಾತ್ ನಡೆದಾಡೋ ಭಗವಂತ ಅಂತ ಹೇಳ್ತಕ್ಕಂಥ ವಿಚಾರದಲ್ಲಿ ಕಂಚಿ ಕಾಮಕೋಟಿ ಪೀಠಗಳ ಜಗದ್ಗುರುಗಳು ಶ್ರೀ 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 ಚಂದ್ರಶೇಖರ ಸರಸ್ವತಿ ಮಹಾಸ್ವಾಮಿಗಳು ಇವರಿಗೆ ಅಂಥ ವಂಶದಲ್ಲಿ ನಾನು ಬಾಲ್ಯದಿಂದನೇ ಸಣ್ಣ ವಯಸ್ಸಿನಿಂದನೇ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಅಥವಾ ಅವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನಾನು ಅವ್ರ ಜೊತೆ ದಂಡ ಹಿಡ್ಕೊಂಡು ಹೋಗ್ತಿದ್ದೆ. ಬೇರೆಯವರೆಲ್ಲ ಸಮ್ಮರ್ ಹಾಲಿಡೇಸ್ ಅಂದರೆ ಎಲ್ಲ ಒಂದು ಕಡೆ ಹೋಗ್ತಿದ್ರು, ಯಾವುದಾದ್ರೂ ಕ್ರಿಸ್ಮಸ್ ಹಾಲಿಡೇಸ್ ಬಂದರು ಅಂದರೆ ಒಂದು ಕಡೆ ಹೊರಟೋಗ್ತಾ ಇದ್ರು. ನಾನು ಆ ಕಡೆ ಹೋಗ್ತಾ ಇರಲಿಲ್ಲ. ಈ ಕಡೆ ಇದ್ದಾಗ ಶೃಂಗೇರಿ ಕಡೆ ಹೊರಟೋಗ್ತಿದ್ದೆ ಸೇವೆಗಳಿಗೆ, ಆ ಕಡೆ ಇದ್ದಾಗ ಆತನ ಹತ್ರ ಹೋಗ್ಬಿಟ್ಟು ದಂಡ ಹಿಡ್ಕೊಂಡು ಅವ್ರ ಜೊತೆ ಹೋಗ್ತಾ ಇದ್ದೆ. ಹೀಗೆ ನನ್ನ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಈ ಆಧ್ಯಾತ್ಮಿಕ ಧರ್ಮ ನಿಜವಾಗ್ಲೂ ನನಗೂ ನನ್ನ ಜಾತಕದಲ್ಲಿ ಇರ್ತಕ್ಕಂಥ ಹಣೆ ಬರದಲ್ಲಿ ಯಶಸ್ಸು ಕೀರ್ತಿಯಲ್ಲಿ ನಾನು ಮುಂದುವರಿತೀನಿ, ಬಹಳ ಚೆನ್ನಾಗಿ ಉನ್ನತ ಸ್ಥಾನಕ್ಕೆ ಬರ್ತೀನಿ ಅಂತ ಗೊತ್ತಿತ್ತು. ಆದರೆ ಇಷ್ಟು ಜನಸಮೂಹ ಅಪಾರವಾದ ನಂಬಿಕೆ ಇಟ್ಕೊಂಡು ನೀವೆಲ್ಲ ಇವತ್ತಿಷ್ಟು ದಿವಸ ಅಭಿಮಾನ ಇಟ್ಕೊಂಡಿದ್ದೀರಾ ಅಂದರೆ ನಿಜಕ್ಕೂ ಧನ್ಯ. ನಾನು ನಿಮ್ಮ ಇವತ್ತು ಈ ಮಾತಿಗೆ ನಾನು ಯಾವತ್ತಿದ್ರೂ ಚಿರಋಣಿ. ನಾನು ಅಂದು ಜನಸೇವೆಗೆ ಇರ್ತೀನಿ ಅಂತ ನಿರ್ಧಾರ ಮಾಡಿದೆ. ಇವತ್ತು ಅದೇ ಜನಸೇವೆಗೆ ಇದ್ದೀನಿ. ನಾಳೆನೂ ಶಾಶ್ವತವಾಗಿ ಜೀವ ಇರೋವರೆಗೂ ಜನಗಳಿಗೋಸ್ಕರ ದೇವತತ್ವದಲ್ಲೇ ಇರ್ತೀನಿ ಅಂತ ಈ ಮುಖಾಂತರವಾಗಿ ಪ್ರಮಾಣ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಒಂದು ಹಣೆ ಬರ ಅಂತ ಇರುತ್ತೆ. ಈ ಹಣೆ ಬರದಲ್ಲಿ ಕೆಲವರಿಗೆ ಮನೆಯ ಚಿಂತೆ, ಸಂಸಾರ ಚಿಂತೆ. ನನಗೆ ಹಾಗೆ ಚಿಂತೆ ಇಲ್ಲ. ಒಂದೇ ಹೀಗೆ ಹೋಗಿರ್ತಕ್ಕಂಥ ಹಸು ಎಲ್ಲ ಹೋದ್ರೂ ಬಂದ ಹಸುನ ಕಟ್ಟಲ್ಲ, ಹೋದ ಹಸುನ ಎಲ್ಲ ಹೋಗಿಲ್ಲ. ಆದರೆ ನಮ್ಮ ತಾಯಿ ಯಾವಾಗಲೂ ಹೇಳೋರು, ಎಲ್ಲೇ ಹೋದ್ರು ನನ್ನ ಮಗ ಯಾವುದೋ ಒಂದು ದೇವಸ್ಥಾನದಲ್ಲಿ ಇರ್ತಿದ್ನೇ ಹೊರತು ಯಾವುದು ಬಾರ್ ಅಂಡ್ ರೆಸ್ಟೋರೆಂಟೋ ಇನ್ನೊಬ್ಬಳು ಹುಡುಗಿಯಿಂದ ಹೋಗಿಲ್ವಲ್ಲ, ಅದು ಸಂತೋಷ ಪಡೋಣ ಅಂತ ಹೇಳ್ತಾ ಇದ್ರು. ಇವತ್ತು ಅದೇ ನಮ್ಮ ತಂದೆ ತಾಯಿಯ ಆಶೀರ್ವಾದ, ಅವರ ಪ್ರೋತ್ಸಾಹದಿಂದ ಇಷ್ಟು ಮಟ್ಟಿಗೆ ನಾನು MSc ಎಲೆಕ್ಟ್ರಾನಿಕ್ಸು ಮಾಡಿ PhD ಇನ್ ಫಿಲಾಸಫಿ ಮಾಡಿ ಅಲಹಾಬಾದ್ ಯೂನಿವರ್ಸಿಟಿಯಲ್ಲಿ ಇಷ್ಟೆಲ್ಲ ಮಾಡಿದ್ರೂ ಸಹ ಇಷ್ಟು ಮಾಡಿ ವಾಟ್ ಐ ಹ್ಯಾವ್ ಟೇಕನ್ ಫ್ರಮ್ ದ ಸೊಸೈಟಿ ಅಂತ ಎಲ್ಲರೂ ಬರೀ ಮಾತಿಗೆ ಹೇಳ್ತಾ ಇದ್ರೆ ಹೊರತು ಜಗತ್ತಿಗೆ ಏನು ಕೊಡ್ಬೋದು ಅಂದಾಗ ಎಷ್ಟೋ ಒಂದು ಮಾಧ್ಯಮದ ಮುಖಾಂತರವಾಗಿ ನಿಮ್ಗೆ ಎಲ್ಲರಿಗೂ ಪರಿಚಯ ಆಯಿತು. ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಒಬ್ಬನೂ ಕೇರ್ ಮಾಡ್ತಾ ಇರಲಿಲ್ಲ. ಆವಾಗ ಎಷ್ಟೋ ಜನ ನೆಂಟರಿಗೆ ಹೇಳ್ತಾ ಇದ್ದೆ, ನೋಡಿ ಹೀಗೆ ಮಾಡ್ಕೊಳ್ಳಿ. ನನ್ನ ಅನುಭವ ಹೇಳ್ತಾ ಇದ್ದೀನಿ. ನನ್ನ ಒಂದು ಜ್ಯೋತಿಷ್ಯ ಪಾಂಡಿತ್ಯದಲ್ಲಿ ನನಗೆ 33 ಜನ ಗುರುಗಳು. ಅದರಲ್ಲಿ ನಿಜವಾದ ಗುರುಗಳಲ್ಲೇ ಆದಿಶಕ್ತಿ ಜಗನ್ಮಾತೆನೇ ಸ್ವತಃ ನನಗೆ ಪರೀಕ್ಷಾಪೂರ್ವಕವಾಗಿ ದರ್ಶನವನ್ನೇ ನಿಟ್ಟು ಜಗತ್ತಿಗೋಸ್ಕರ ನೀನು ಇರ್ತೀಯ ಅಂತ ಅವತ್ತೇ ಪ್ರಮಾಣ ಮಾಡಿ ಅವಳು ಹೇಳಿದಾಗ ಧನ್ಯ ಆದೆ. ನಾನು ಅವತ್ತು ಅಂದ್ಕೊಂಡೆ, ಎಷ್ಟೋ ಕೋಟ್ಯಾಂತರ ಜನ ಇದ್ದಾಗ ಇವತ್ತು ನನ್ನನ್ನು ಆರಿಸ್ಕೊಂಡಿರ್ಬೇಕಾದ್ರೆ ಎಷ್ಟು ಜನ್ಮದ ಪುಣ್ಯ ಮಾಡಿದರೆ ಬರೀ ವಿದ್ಯೆ ನನ್ನ ಸ್ವಾರ್ಥ ನೋಡ್ಕೊಳ್ಳೋ ಬದಲು ಅಷ್ಟು ಜನದಲ್ಲಿ ಯಾರನ್ನಾದ್ರೂ ಆರಿಸ್ಕೋಬೋದಾಗಿತ್ತು. ಇವತ್ತು ಅದನ್ನೆಲ್ಲ ಬಿಟ್ಟು ಅವಳು ನನ್ನನ್ನು ಆರಿಸಿ ಲೋಕಕ್ಕೋಸ್ಕರ ಕಳಿಸಿದಾಗ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ಆ ಕೆಲಸಕ್ಕೆ ಮುಂದುವರೆದೆ. ಇದರಲ್ಲಿ ಆಗಿರ್ತಕ್ಕಂಥದ್ದೇನು ಅಂದರೆ ಅವಮಾನ, ಅಪಕೀರ್ತಿ, ಅಪನಿಂದನೆ, ಅಪವಾದಗಳೇ ಹೆಚ್ಚಾದವು. ಇರಲಿ, ಇದು ಹೋದ ಜನ್ಮದ ಕರ್ಮ ಅಂದ್ಕೊಂಡು ನಾನು ತಲೆ ಕೆಡಿಸ್ಕೊಂಡೇ ಇಲ್ಲ. ಎಲ್ಲೆಲ್ಲೋ ಕೂತ್ಕೊಂಡೆ. ಬಹಳ ಜನ ಹೊಟ್ಟೆ ಕಿಚ್ಚಿಗೆ ಯಾವ್ಯಾವುದೋ ವಿಚಾರಗಳನ್ನ ಹೇಳಿದ್ರು, ಆದರೂ ತಲೆ ಕೆಡಿಸ್ಕೊಂಡಿಲ್ಲ. ಎಷ್ಟೋ ಜನ ಮಾಧ್ಯಮದಲ್ಲಿ ಬರೆದ್ರು, ಬಹಳ ಸಂತೋಷ, ಬರೀರಿ. ಇಂಡೈರೆಕ್ಟಾಗಿ ಪ್ರಚಾರ ಮಾಡಿಕೊಂಡ್ರು. ಆದರೆ ಯಾವುದೇ ಕಾರಣಕ್ಕೂ ಯಾವ ವ್ಯತ್ಯಾಸ ಇಲ್ಲ ಅನ್ನೋಕ್ಕೆ ಸಾಕ್ಷಿ ರೂಪ ಯಾವತ್ತು ಆ ನರೇಂದ್ರ ಬಾಬು ಶರ್ಮಾ ಮೊದಲಾಗಿದ್ನೋ ಇವತ್ತು ನಿಮ್ಮ ಮುಂದೆ ಏನು ಕೂತಿದ್ದೀನಿ, ಆ ಯಶಸ್ಸನ್ನ ನೀವೆಲ್ಲ ಕಣ್ಮುಂದೆ ನೋಡಿರೋದ್ರಿಂದ ಆ ಜಗನ್ಮಾತೆ ಒಬ್ಬಳು ನನ್ನ ಹತ್ರ ಇದ್ರೆ ಸಾಕು, ಯಾರನ್ನೂ ನಾನು ಹಿಂದೆ ಮುಂದೆ ನೋಡಕ್ಕೆ ಸಾಧ್ಯವಿಲ್ಲ, ಬೇಕಾಗುವುದಿಲ್ಲ ನನಗೆ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಆದ್ರಿಂದ ಇಂಥ ಒಂದು ದೈವತತ್ವದಲ್ಲಿ ಬಂದಿರತಕ್ಕಂಥದ್ರಲ್ಲಿ ಮೊದಲನೇ ಕರ್ತವ್ಯ ಏನು ಗೊತ್ತಾ?
ಜಾತಿ ಮತ ಭೇದವಿಲ್ಲದೆ ಪ್ರತಿಯೊಬ್ಬ ಮನುಷ್ಯ ಧರ್ಮವಾಗಿ ನಡ್ಕೋಬೇಕು. ಇದನ್ನ ಎಷ್ಟೋ ಸನಾತನ ಧರ್ಮದಲ್ಲಿ ಹೇಳಿದ್ದಾರೆ, ಸಂತೋಷ. ಆದರೆ ಅಷ್ಟು ಸನಾತನ ಧರ್ಮದಲ್ಲಿ ಸುಮ್ಮನೆ ಹೇಳ್ತಾ ಇದ್ರು, ಯಾರು ಆಚರಿಸ್ತಾರ? ಇವತ್ತಿನ ದಿವಸ ಎಷ್ಟೋ ಸಾಧು ಸಂತರಿದ್ದಾರೆ, ಎಷ್ಟೋ ವಿಚಾರ ಇದ್ದಾರೆ. ಆದರೆ ಇವತ್ತು ನಾನು ಒಂದು ಬರೀ ಕರ್ನಾಟಕ ಪ್ರಾಂತಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಚಾನಲ್ ಇದ್ದೆ. ಅದಾದ ಮೇಲೆ ಸ್ವಲ್ಪ ಮಟ್ಟಿಗೆ ವ್ಯಾಪಿ ಆಗ್ತಕ್ಕಂಥ ಒಂದು ಸೌತ್ ಇಂಡಿಯಾ ಚಾನಲ್ಗೆ ಬಂದೆ. ಇವತ್ತಿನ ದಿವಸ ಯಶಸ್ಸು ಕೀರ್ತಿನ ಆ ಪದವಿಯನ್ನ ಭಗವಂತ ಇಂಟರ್ನ್ಯಾಷನಲ್ ಚಾನಲ್ ಅಂತ ಮಾಡಿಟ್ಟು ಇವತ್ತು ಜಿ ಕನ್ನಡ ವಾಹಿನಿ ಒಂದು ಆಂಗ್ಲ ದೇಶದಿಂದ ಬಂದಿರತಕ್ಕಂಥ ವಿಚಾರವನ್ನ ನಟ್ಕೊಂಡು ಇವತ್ತು ಭಾರತಾದ್ಯಂತ ಆ ಜಿ ಏನ್ ಕಂಪನಿ ಇದೆ ಇವತ್ತು ಒಂದು ಚಾನೆಲ್ನ ಕನ್ನಡದಲ್ಲಿ ಮಾಡಿ ಅವರು ಬಂದು ಅಪೇಕ್ಷಪೂರ್ವಕವಾಗಿ ನಿಮ್ಮ ಮನೇಲಿ ಕೂತ್ರೆ ಪ್ರಯೋಜನ ಇಲ್ಲ ಗುರುಗಳೇ, ನಿಮ್ಮ ವಿದ್ಯೆ ಸಾರ್ವಜನಿಕ ಹಂಚಬೇಕು ಅಂತ ಈ ತರ ವಿಚಾರ ಹೇಳಿದಾಗ ಬಹಳ ಸಂತೋಷ ಪಟ್ಟೆ ಆ ಒಂದು ವಾಕ್ಯಕ್ಕೆ. ಇವತ್ತಿಗೂ ನಿಮ್ಗೆಲ್ಲರಿಗೂ ಒಂದು ಹೇಳ್ತೀನಿ ಕೇಳಿ. 1 ಅವರ್ ಕಾರ್ಯಕ್ರಮಕ್ಕೆ ನಾನು ಅಕಸ್ಮಾತ್ ಯಾವತ್ತಾದ್ರೂ ರಜಾ ಹಾಕಬೇಕು ಅಂದ್ರೆ ಆ ರಜಾ ಎಷ್ಟು ದಿವಸ ಹಾಕ್ತೀನಿ, 3 ದಿವಸದ ಒಂದು ರೆಕಾರ್ಡಿಂಗು ಮಾಡ್ಬೇಕು. ನಾನು 9 ಗಂಟೆಯಿಂದ 10 ಗಂಟೆ ಲೈವ್ ಮಾಡಬೇಕು. ಯಾವತ್ತು ನಾನು ಬರಲ್ವೋ ಅವತ್ತು ರೆಕಾರ್ಡಿಂಗು ಮಾಡಬೇಕು. ಯಾರಾದರೂ ಒಬ್ಬರಾದರೂ ನನ್ನ ಪರಿಸ್ಥಿತಿಯನ್ನು ಯೋಚನೆ ಮಾಡಿದ್ರೆ ಅದನ್ನು ನಾನು ತಲೆ ಕೆಡಿಸ್ಕೊಂಡಿಲ್ಲ. ಕೂತ್ಕೊಂಡೇ ಇರಬೇಕು. ನಡ್ಕೊಂಡು ಓಡಾಡ್ತಿದ್ದೆ ಸ್ವತಂತ್ರವಾಗಿ, ಬ್ಯಾಗ್ ಹಿಡ್ಕೊಂಡು. ಯಾವ ಬಸ್ ಹತ್ರ ಹತ್ತಿದ್ದೆ, ಯಾವ್ದಾದ್ರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕೂತ್ಕೊಂತಿದ್ದೆ, ಆಟೋಲ್ ಹೋಗ್ತಿದ್ದೆ, ನಡ್ಕೊಂಡು ಹೋಗ್ತಿದ್ದೆ ಫುಟ್ಪಾತ್ ಮೇಲೆ. ಎಲ್ಲಾದ್ರೂ ಯಾರಾದ್ರೂ ಹಸುವಾಯ್ತಾನೆ ಅಂದ್ರೆ ಅಲ್ಲಿ ಅಕಸ್ಮಾತ್ ಪಾನಿಪುರಿ ಬೇಲ್ಪುರಿ ತಿನ್ನಿ ಅಂತ ಹೇಳ್ತಾ ಇದ್ರೆ ತಿನ್ನಕ್ಕಾಗದೇ ಇರೋ ಪರಿಸ್ಥಿತಿನೂ ಹಸುವಾಗ್ತಿರೋದ್ರಿಂದ ಅದು ತಿಂತಾ ಇದ್ದೆ. ಹೀಗಿದ್ದ ಒಂದು ವಾತಾವರಣದಲ್ಲಿ ನಿಜವಾಗ್ಲೂ ನಿಮ್ಗೆಲ್ಲರಿಗೂ ಹೇಳ್ತೀನಿ ಕೇಳಿ, ನಾನು ಹಾಕೊಂತಿರ್ತಕ್ಕಂಥ ಬಟ್ಟೆಗಳು ಇದುವರ ತನಕ ಜಗತ್ತಲ್ಲಿ ಯಾರು ಹಾಕೊಂತಿರ್ಲಿಲ್ಲ. ನನ್ನ ಸ್ನೇಹಿತರೆಲ್ಲ ವಿದೇಶದಿಂದ ಇರ್ತಕ್ಕಂಥವ್ರು ಅಷ್ಟೂ ಜನ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಎಲ್ಲ ಹಾಕೊಂಡು ಕೊಟ್ರು. ಅವತ್ತು ಅಷ್ಟಾ ಚೆನ್ನಾಗಿ ಹಾಕೊಂತಿದ್ದೆ. ಇವ್ರು ಯಾರೋ ಮಾಧ್ಯಮದಲ್ಲಿ ಬರೆದ್ರು ಏನು ಅಂದ್ರೆ ಅವರು ಮೊದಲು ಆ ತರ ಬಟ್ಟೆ ಹಾಕೊಂತ ಇದ್ರು, ಇವತ್ತು ಸನ್ಯಾಸಿ ವೇಷ ಹಾಕೊಂಡಿದ್ದಾರೆ. ನನಗೆ ನಿಮಗೆ ಇನ್ನೂ ಅರ್ಥವಾಗಿಲ್ಲ, ಅಂಥದೆಲ್ಲ ಬಟ್ಟೆ ಇವತ್ತು ಹಾಕೋಬಹುದಾಗಿತ್ತು. ಅದನ್ನೆಲ್ಲ ತ್ಯಜಿಸಿ ಇಷ್ಟು ಮಟ್ಟಿಗೆ ನಾನು ಹಾಕಿದ್ದೀನಿ ಅಂದ್ರೆ ಎಷ್ಟು ಪ್ರಯತ್ನ ಪಟ್ಟು ಆ ದೇಶದಲ್ಲಿ ನಾನು ಇವತ್ತಿರಬೇಕು ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋರು ಗೊತ್ತಷ್ಟೇ ಇರ್ತಾ. ಅದಕ್ಕೆ ಸಾರ್ಥಕತೆ ಜನ್ಮ ಅನ್ನೋದು ಒಂದು ದಾರಿ. ಯಾವುದೇ ಒಂದು ವ್ಯಕ್ತಿಗೆ ತನ್ನದೇ ಆದ ಒಂದು ಸಮಯ ಬಂದಾಗ ಅವನು ಮಾರ್ಪಾಡಾಗ್ತಾ ಹೋಗ್ತಾನೆ. ಅದು ವೇಷಭೂಷಗಳು ಅಂತಲ್ಲ. ಮನುಷ್ಯನ್ನ ನೋಡಿ ಮಣೆ ಹಾಕಬೇಡಿ. ಇನ್ಮೇಲೆ ಜೀವನದಲ್ಲಿ ಯಾವತ್ತೂ ಜೀವನದಲ್ಲಿ ಮುಂದೆ ಬರಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬನಿಗೂ ಇರ್ತಕ್ಕಂಥ ಅಹಂಭಾವನ ಬಿಟ್ಟು ಹಾಕಿ ಇವತ್ತವರೆಗೂ ನಾನು ಯಾವುದೇ ಕಾರಣಕ್ಕೂ ಯಾರೇ ಹೇಳಿದ್ರು ಆ ವಿದ್ಯೆಯನ್ನು ಕಲ್ತ್ಕೊಂತೀನಿ. ಯಾಕೆಂದ್ರೆ ನಾನೇ ಗುರು ಅಂತ ಹೇಳ್ಕೊಂಡ್ರೆ ಪ್ರಯೋಜನವಿಲ್ಲ. ಯಾಕೆಂದ್ರೆ ಅವನ ಹತ್ರ ಅಕಸ್ಮಾತ್ ಯಾವ್ದಾರ ವಿದ್ಯೆ ಇದ್ರೆ ಹೊಟ್ಟೋಗುತ್ತೆ. ಇಂಥ ಒಂದು ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ನಾವುಗಳು ಹೀಗೆ ನಡ್ಕೊಂಡು ಹೋಗ್ಬೇಕಾ ಅನ್ನೋದು ವಿಚಾರದಲ್ಲಿ ಇದ್ದಾಗ ಜೀವನ ಅನ್ನೋದು ನಿಂತು ಹೋಗುತ್ತೆ. ಅದಕ್ಕೆ ನಾನು ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತ ಸ್ವಾಮಿ ವಿವೇಕಾನಂದರ ಹೇಳಿದ ಹಾಗೆ ಧೈರ್ಯ ಸಾಹಸೆ ಲಕ್ಷ್ಮಿ ಅಂತ ಧೈರ್ಯವಾಗಿ ನಡ್ಕೊಂಡು ಹೋದೆ. ಮೊದಲು ಭಯ ಭೀತಿಗಳಿತ್ತು. ಇಂಥ ಒಂದು ಸಮಯದಲ್ಲಿ ಕಣಗಾಲ ಪ್ರಭಾಕರ್ ಶಾಸ್ತ್ರಿ ಅವರು ನಮ್ಮ ಅಜ್ಜಿಗೆ ಸೋದರತ್ತೆ, ಅವರ ಯಜಮಾನರು. ಆ ಸಮಯದಲ್ಲಿ ಪುಟ್ಟ ಹುಡುಗ ಇದ್ದಾಗಲೇ ನನ್ನ ಬಾಲ್ಯದಿಂದಾನೇ ಚಲನಚಿತ್ರಗಳಿಗೆ ಬಹಳ ಚೆನ್ನಾಗಿದ್ದಾನೆ, ಗುಂಡಗೆ ಇದೆ ಮಗು, ಎಲ್ಲಾ ಪಾತ್ರಕ್ಕೂ ಸೂಟ್ ಹಾಕ್ತಾನೆ ಅಂತ ಹೇಳಿದಾಗ ನಾನು ಜೀವನದಲ್ಲಿ ಗಣಪತಿ ಪಾತ್ರ, ಸುಬ್ರಹ್ಮಣ್ಯನ ಪಾತ್ರ, ಯಾಕೆ ಇದೇ ವಿಶೇಷವಾಗಿರ್ತಕ್ಕಂಥ ವಿಚಾರ ಏನು ಅಂದ್ರೆ 9 ಭಾಷೆಗಳಲ್ಲಿ ನಾನು ಮಾಡಿದ್ದೀನಿ. ಇವತ್ತು ಜಗತ್ತಲ್ಲಿರ್ತಕ್ಕಂಥ ಅಷ್ಟೂ ಲೆಜೆಂಡ್ಸ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಅಷ್ಟೂ ಜನದ ಜೊತೆ ನಾನು ಎಲ್ಲಾ ಪಾತ್ರಗಳನ್ನು ಮಾಡಿದ್ದೀನಿ. ಸುಬ್ರಹ್ಮಣ್ಯನ ಪಾತ್ರ ಮಾಡುವಾಗ ಜಮ್ನಿ ಗಣೇಶನು ಜಯಲಲಿತಾ. ಆ ಸಮಯದಲ್ಲಿ ನಾನು ಸುಬ್ರಹ್ಮಣ್ಯ ತೊಡೆ ಮೇಲೆ ಕೂತ್ಕೊಂಡಾಗ ವಿಟ್ಲಾಚಾರಿಗಳು ಅವರು ಡೈರೆಕ್ಟರ್ ಆಗಿದ್ರು. ಆ ಸಮಯದಲ್ಲಿ ಕೂಡ ನಾನು ಏನು ಹೇಳಿದೆ, ಒಂದಕ್ಕೆ ಹೋಗ್ಬಿಟ್ಟೆ. ಚಿಕ್ಕ ಮಗು ಅಲ್ವಾ. ಇವತ್ತು ಯಾರೋ ಹೇಳಿದ್ರು ಜಯಲಲಿತಾ ಅವ್ರ ಮೇಲೆ ಒಂದಕ್ಕೆ ಹೋದ್ರು. ನಾನು ಒಂದೊಂದು ತಮಾಷೆಗೂ ಹೇಳಿದೆ, ನಾನು ಒಂದಕ್ಕೆ ಹೋಗಿದ್ದಕ್ಕೆ ಅವಳು ಚೀಫ್ ಮಿನಿಸ್ಟರ್ ಆದ್ರು ಅಂದೆ. ಆದ್ರಿಂದ ಪ್ರತಿಯೊಬ್ಬರಿಗೂ ಒಂದು ನಿಜವಾಗ್ಲೂ ಈ ರೀತಿಯಾಗಿರ್ತಕ್ಕಂಥ ವಿಚಾರವನ್ನ ಯಾವ ಕಾಲಕ್ಕೂ ತಿಳ್ಕೊಳ್ಳಿ. ಜೀವನದಲ್ಲಿ ಹಾಸ್ಯವಾಗಿರಬೇಕು, ಲಾಸ್ಯವಾಗಿರಬೇಕು. ಒಂದೊಂದು ಸಮಯ ಯಾವುದೇ ಚಿತ್ರಗಳಲ್ಲಾಗ್ಲಿ ನಾನು 9 ಭಾಷೆಗಳಲ್ಲಿ ಮಾಡಿದಾಗ ಬೆಳಗಾಮು, ಬೆಂಗಾಲಿ, ಮರಾಠಿ, ತೆಲುಗು, ತಮಿಳು ಎಲ್ಲಾ ದೊಡ್ಡ ದೊಡ್ಡ ಎನ್ ಟಿ ರಾಮರಾವ್ ಇಂದ ಹಿಡಿದು MGR ಇಂದ ಹಿಡಿದು ಶಿವಾಜಿ ಗಣೇಶನಿಂದ ಹಿಡಿದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆನೂ ನಾನು ಸುಮಾರು 11 ಪಿಕ್ಚರ್ಗಳು ಮಾಡಿದ್ದೀನಿ. ಇವತ್ತು ಅಷ್ಟೆಲ್ಲಾ ಚಿತ್ರಗಳು ಮಾಡಿದ್ರು ಎಲ್ಲಾ ಜೊತೆ ಇದ್ದಾಗ ವಿಷ್ಣುವರ್ಧನ್ ಅವ್ರ ಜೊತೆ ಅಂತೂ 16 ಚಿತ್ರಗಳು ಮಾಡಿದೆ. ಆಗ ಏನ್ ಗೊತ್ತಾ, ನೀವೆಲ್ಲ ವಿಷ್ಣುವರ್ಧನ್ ನೋಡ್ತಾ ಇದ್ರಿ, ರಾಜ್ಕುಮಾರ್ ನೋಡ್ತಾ ಇದ್ರಿ, ಪಕ್ಕದಲ್ಲಿ ನಾನು ನೋಡಕ್ ಸಾಧ್ಯವಿರ್ಲಿಲ್ಲ. ಯಾರೋ ಪಾಪ ಬಂದ್ ಮಾಡ್ತಾ ಇದ್ದಾರೆ ಅಂತ. ಇವತ್ತು ಅಕಸ್ಮಾತ್ ಎಲ್ಲಾದ್ರೂ ಹಳೆ ಚಿತ್ರ ನೋಡಿದ್ರೆ ಅವರಲ್ಲಿದ್ರು ಅಂತ ಹೇಳ್ತಾರೆ.
ಆ ರೀತಿ ಜೀವನ ಹೇಗೆ ಬದಲಾಗುತ್ತೆ. ಎಲ್ಲೇ ಇದ್ರು ನನಗೆ ಬಹಳ ಜನ ಚಲನಚಿತ್ರದಲ್ಲಿ ಇದ್ದಾಗಲೂ ಹಾಳು ಮಾಡಕ್ ನೋಡಿದ್ರು. ಕುಡೀರಿ ಪರವಾಗಿಲ್ಲ, ನಿಮ್ಮ ತಂದೆ ತಾಯಿ ಎಲ್ಲ ದೂರ ಇದ್ದಾರೆ ಅಂತ. ಚಿಕ್ಕ ಬಾಲ್ಯದಲ್ಲೇ ನಾನು ತಮಿಳ್ನಾಡು ಮೆಡ್ರಾಸಲ್ಲೋ ಆಂಧ್ರದಲ್ಲೋ ಹೋಗಿ ಶೂಟಿಂಗ್ ಹೋಗ್ತಾ ಇದ್ದಾಗಲೂ ಹೀಗೆ ಹೇಳ್ತಾ ಇದ್ರು, ಬೇಡ, ಇಂಥದ್ದು ಯಾವತ್ತೋ ನಾನು ಹಾಳಾಗಬೇಕಾದ್ರೆ ಹಾಕ್ಬೋದಾಗಿತ್ತು. ಅದಕ್ಕೆ ಆ ಜಗನ್ಮಾತೆಗೆ ಇವತ್ತಿಗೂ ನನ್ನ ಜೊತೆ ಇದ್ದಾಳಲ್ಲ, ನನ್ನ ಯಾವುದೇ ಒಂದು ದಾರಿನ ತಪ್ಪಿಸದೆ ಇವತ್ತು ನಿಮ್ಮ ಮುಂದೆ ನಿಲ್ಲಿಸಿದಾಳೆ ಅಂದ್ರೆ ನಿಜವಾಗ್ಲೂ ನನ್ನಷ್ಟು ಶ್ರೇಷ್ಠ ಇಡೀ ಜಗತ್ತಲ್ಲಿ ಇಲ್ಲ ಅನ್ನಕ್ಕೆ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಅಂತ ಒಂದು ವಿಚಾರಪೂರ್ವಕವಾಗಿರ್ತಕ್ಕಂಥ ನನ್ನ ಮನಸ್ಸು ಅದೇ ನಿಷ್ಕಲ್ಮಶದಿಂದ ಯಾವುದೇ ಕಾರಣಕ್ಕೂ ಕಲ್ಮಶ ಇಲ್ಕೊಳ್ದೆ ನಿಜವಾಗ್ಲೂ ಹೇಳ್ತಕ್ಕಂಥ ವಿಚಾರ ಏನಿದೆಯೋ ಸತ್ಯ ಸತ್ಯನೇ. ಸತ್ಯ ಕೆಲವರಿಗೆ ಕಹಿ ಇರ್ಬೋದು, ಕೆಲವರಿಗೆ ಒಳಿತಾಗಿರ್ಬೋದು. ಇಂಥ ಒಂದು ಜೀವನದಲ್ಲಿ ನಾನು ಹೀಗೆ ನಡ್ಕೊಂಡು ಬರ್ತಾ 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 ರಾಜಕೀಯದಲ್ಲಿ ನಾನು ಡೆಲ್ಲಿನಲ್ಲಿ ಇದ್ದಾಗ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲಹಾಬಾದ್ಗೂ ಅಲ್ಲಿಗೆ, ಇಲ್ಲಿಂದ ಆಸ್ಕರ್ ಫರ್ನಾಂಡಿಸ್ ಅವರು ನನ್ನ ವಿಶೇಷವಾಗಿ ನೀನು ಸೇವಾದಳ ಲೀಡರ್ ಆಗು ಅಂತ ಹೇಳಿ ಆ ಸೇವಾದಳಗೆ ಲೀಡರ್ ಮಾಡಿದ್ರು. ಆಮೇಲೆ ಕಾಂಗ್ರೆಸ್ ಸೇವಾದಳ ಲೀಡರ್ ಮಾಡಿದ್ರು. ಬಂಗಾರಪ್ಪ ಅವರು ಆ ಸಮಯಕ್ಕೆ ಮುಖ್ಯಮಂತ್ರಿಗಳಾಗಕ್ಕೆ ಮೊದಲೇ ನಾನು ಚಿಕ್ಕದಾಗಿದ್ದಾಗಲೇ ಅವ್ರ ಜೊತೆ ಸೇವೆಗಳು, ಎಸ್.ಎಂ. ಕೃಷ್ಣ ಅವರ ಜೊತೆ ಸೇವೆಗಳು, ಹೀಗೆ ಎಲ್ಲ ಮಂತ್ರಿಗಳ ಜೊತೆನೂ ಇದ್ದಾಗಲೂ ಅವ್ರಿಗೂ ಗೊತ್ತಾಗಿಲ್ಲ ನಾನು ಯಾರು ಅಂತ. ಆ ಸಮಯಕ್ಕೆ ಇವನು ಬಂದು ಹೋದ್ನ, ಯಾವನೋ ಬರ್ತಾನೆ ಹುಡುಗ ಪಾಪ ಕಾರ್ಯಕರ್ತ ಸೇವೆ ಮಾಡ್ಬಿಟ್ಟು ಹೋಗ್ತಾನೆ ಅಂತ. ಇಡೀ ಜಗತ್ತಲ್ಲಿ ಅವತ್ತಿನ ದಿವಸ ಇಂದಿರಾ ಗಾಂಧಿ ಜೊತೆಗೂ ಸಹ, ರಾಜೀವ್ ಗಾಂಧಿ ಸಹ, ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆ ಸಹ ಎಷ್ಟು ನಿರಕ್ರವಾಗಿ ಕೆಲಸ ಮಾಡಿದ್ದೀನಿ ಅಂದರೆ, ಎಂಥೆಂಥ ದೊಡ್ಡವ್ರ ಜೊತೆ ಎಲ್ಲ ನಾನು ಮಾಡಿದಾಗ ನನ್ನ ಅನುಭವಗಳು ಹೆಚ್ಚು. ಕಾಶಿನಲ್ಲಿ 3 ವರ್ಷ ಇದ್ದಾಗ ಅಲಹಾಬಾದ್ ಯೂನಿವರ್ಸಿಟಿಲಿ ಇಷ್ಟೆಲ್ಲ ಪ್ರಯತ್ನ ಪಟ್ಟಿರ್ತಕ್ಕಂಥ ನನ್ನ ಜೀವನದಲ್ಲಿ ಜನ್ಮ ಸಾರ್ಥಕವಾಯಿತು. ಆ ಕಾಶಿನಲ್ಲಿ ಸ್ಮಶಾನಮಯವಾಗಿರ್ತಕ್ಕಂಥ ಜಗತ್ತಲ್ಲಿ ದೊಡ್ಡ ಸ್ಮಶಾನವೇ ಕಾಶಿ. ಅಂಥ ಒಂದು ಕ್ಷೇತ್ರದಲ್ಲಿ ನಾವು ಇದ್ದು ಅದನ್ನೆಲ್ಲ ನೋಡಿ ಆನಂದಿಸಿ ಇವತ್ತು ಇಷ್ಟೇ ಜೀವನ ಅನ್ನೋದು ಗೊತ್ತಾಗಿ ಇಷ್ಟೆಲ್ಲ ಅನುಭವಗಳು ನಿಜವಾಗ್ಲೂ ಹೇಳ್ತೀನಿ ಕೇಳಿ, ನನ್ನಷ್ಟು ಅನುಭವಶಾಲಿ ಇಡೀ ಜಗತ್ತಲ್ಲಿ ಯಾರೂ ಇಲ್ಲ. ಎಲ್ಲರೂ ಅಹಲ್ಯ, ಸೀತಾ, ತಾರಾ, ದ್ರೌಪದಿ ಅಂತ ಹೇಳಿ ಯಾರು ಪತಿವ್ರತೆ ಅಂದರೆ ಅವರು ಅಂತ ಹೇಳ್ಕೊತಾರೆ. ಆಲ್ ಡಾಕ್ಟರ್ಸ್ ಕೆನಾಟ್ ಬಿಕಮ್ ಸರ್ಜನ್. ಆದರೆ ನಾನು ಹೆಮ್ಮೆಯಿಂದ ನನ್ನ ವಿಲ್ ಪವರ್ ಪ್ರಕಾರವಾಗಿ ಇಡೀ ಜಗತ್ತಲ್ಲಿ ಅಷ್ಟು ಕಲ್ತಿರೋಕ್ಕೆ ನಿಜವಾಗ್ಲೂ ನನ್ನ ಹತ್ರ ಇರತಕ್ಕಂಥ ವಿದ್ಯೆಗೆ ನನಗಿನ್ನೂ ಆ ಜಗನ್ಮಾತೆಗೆ ಒಂದು ಸ್ಥಳ ಹುಡುಕ್ತಾ ಇದ್ದೆ. ಆ ಸ್ಥಳದಲ್ಲೂ ಆಗ್ತಾ ಇಲ್ವಲ್ಲ ಅನ್ನೋ ಯೋಚನೆಗೆ ಅವಳಿಗೆ ಅಂದ್ಕೊಂಡೆ, ಅಯ್ಯೋ ಇನ್ನೂ ನೀ ಸ್ಥಳ ಮಾಡ್ಕೊಂಡಿಲ್ಲ ಅಂತ. ಅಂತಹ ಒಂದು ಸ್ಥಳನೂ ಸಿಕ್ಕಿದ್ರೆ ಎಷ್ಟೋ ವಿದ್ಯೆಗಳನ್ನ ಇನ್ನಷ್ಟು ಜನಕ್ಕೆ ಕರ್ಮಗಳನ್ನ ಕಳ್ಕೊಳ್ಳೋಕ್ಕೆ ಹೇಗೆ ಅಂತ ದಾರಿ ತೋರಿಸ್ಕೊಡ್ತೀನಿ ಅಂತ ಈ ಮುಖಾಂತರವಾಗಾದರೂ ಭಗವಂತ ಕೃಪಾ ಕಟಾಕ್ಷ ಆಗತ್ತೆ ಅಂತ ಅದನ್ನೂ ನೆನೆಸ್ಕೊಂತೀನಿ.